ಧರ್ಮವನ್ನು ಪುನರುದ್ಧರಿಸಿದಂತಹ ಯುಗಪುರುಷರು ಶ್ರೀ ಶಂಕರವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿದರು. ಭಾರತದಲ್ಲಿ ಹಿಂದೂ ಧರ್ಮವು ಅನ್ಯ ಮತಗಳ ಪ್ರಭಾವದಿಂದ ಕ್ಷೀಣಿಸುತ್ತಿದ್ದಾಗ ಶ್ರೀ ಶಂಕರಾಚಾರ್ಯರು ಅವತರಿಸಿ ಹಿಂದೂ ಧರ್ಮವನ್ನು ಪುನರುದ್ಧಾರ ಮಾಡಿದಂತಹ ಮಹಾಪುರುಷರು. ಅವರು ವೇದಾದ ಆಧಾರಿತ ಹಿಂದೂ ಧರ್ಮದ ತತ್ವ ಮೌಲ್ಯಗಳನ್ನು ಸಾಮಾನ್ಯ ಜನರಿಗೆ ಮನದಟ್ಟಾಗುವಂತೆ ಪ್ರಚಾರ ಮಾಡಿದಂತಹ ಹಿಂದೂ ಧರ್ಮ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಮಾಡಿದಂತಹ ಮಹಾಪುರುಷರು ಶಂಕರಾಚಾರ್ಯರು. ಶ್ರೀ ಶಂಕರರು ಕ್ರಿಸ್ತಶಕ 788 ವಿಭವನಾಮ ಸಂವತ್ಸರದ ವೈಶಾಖ ಶುಕ್ಲ ಪಂಚಮಿ ಭಾನುವಾರ ಆತ ನಕ್ಷತ್ರದಲ್ಲಿ ಕೇರಳದ ಕಾಲಟಿ ಗ್ರಾಮದಲ್ಲಿ ಶ್ರೀ ವಿದ್ಯಾಧಿ ಅವರ ತಾತ ಶ್ರೀ ವಿದ್ಯಾಧಿರಾಜನ ಮಗ ಶಿವಗುರು ತಂದೆ ಅವರಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಧರಿಸಿದ ಶ್ರೀ ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿಯೇ ತಾಯಿಯ ಅನುಮತಿ ಪಡೆದು ಸನ್ಯಾಸಿ ದೀಕ್ಷೆ ಪಡೆದು ಕಾಲಟಿಯಿಂದ ಹೊರಟು ನರ್ಮದಾ ನದಿ ತೀರದಲ್ಲಿ ಓಂಕಾರನಾಥನಲ್ಲಿ ಸೇರಿ ಶ್ರೀ ಗೌಡಪಾದರ ಶಿಷ್ಯ ಶ್ರೀ ಗೋವಿಂದಪಾದರನ್ನು ತಮ್ಮ ಗುರುಗಳನ್ನಾಗಿ ಪಡೆದರು. ಅವರಿಂದ ದೀಕ್ಷೆಯನ್ನು ತೆಗೆದುಕೊಂಡರು. ಶ್ರೀ ಶಂಕರರು ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದಂತಹ ಮತ್ತು ಸೌಂದರ್ಯ ಲಹರಿ ಹಾಗೂ ಭಜಗೋವಿಂದ ಮುಂತಾದ ಭಕ್ತಿ ಸ್ತೋತ್ರಗಳನ್ನು ರಚಿಸಿದಂಥ ಮಹಾನುಭಾವರಿದ್ದರು. ಶ್ರೀ ಶಂಕರರು ಭಾರತ ದೇಶದಲ್ಲಿ 2 ಬಾರಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡು ವೈದಿಕ ಧರ್ಮ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು. ದೇಶದ 4 ದಿಕ್ಕುಗಳಲ್ಲಿ 4 ಶ್ರೀ ಶಂಕರ ಪೀಠಗಳನ್ನು ಸ್ಥಾಪಿಸಿದಂಥ ಮಹಾನುಭಾವರಿದ್ದರು. ಈ ಧರ್ಮಪೀಠಗಳು ಇಂದಿಗೂ ಸಕ್ರಿಯವಾಗಿ ಧರ್ಮ ಪ್ರಚಾರ ಮಾಡುತ್ತಿರುವುದು ಹೆಮ್ಮೆಯ ವಿಷಯವೆಂದು ನಾವು ಹೇಳಬಹುದು. ಶ್ರೀ ಶಂಕರರು ತಮ್ಮ ಗುರುಗಳ ಆಜ್ಞೆಯಂತೆ ಉಪನಿಷತ್ತುಗಳಿಗೆ ವಿಸ್ತಾರವಾದ ಭಾಷ್ಯವನ್ನು ರಚಿಸಿದಂಥ ಮಹಾಪುರುಷರಿವರು. ಅನೇಕ ಸ್ತೋತ್ರ ಪ್ರಕರಣಗಳನ್ನು ಗ್ರಂಥಗಳನ್ನು ರಚಿಸಿದಂಥ ಮಹಾನುಭಾವರು. ಶ್ರೀ ಶಂಕರರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಎಂದು ಸಾರಿದರು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಎಂದು ವಾದಿಸಿದರು. ಇವರು ಉತ್ಕೃಷ್ಟ ಕವಿಗಳು, ಸುಲಲಿತ ಕವಿತಾ ಚಾತುರ್ಯರು, ಸಂಸ್ಕೃತ ಭಾಷೆಯಲ್ಲಿ ಚಮತ್ಕಾರ, ವಿಶೇಷ ಪ್ರಜ್ಞೆ ಮತ್ತು ಪ್ರಕೃತಿ ಸೌಂದರ್ಯದಲ್ಲಿ, ತಾಯಿಯ ಪ್ರೀತಿಯಲ್ಲಿ, ಮಮತೆಯ ಪ್ರಯೋಗಗಳು, ಅದ್ವೈತ ತತ್ವದ ನಿರೂಪಣೆಯಲ್ಲಿ ಜಾಣರು. ಎಲ್ಲರೂ ಒಪ್ಪಬೇಕಾದ ವಿಮರ್ಶೆಯ ತರ್ಕ, ವಿಡಂಬನೆ, ಉತ್ತಮ ಪ್ರಬಂಧ ಶೈಲಿ, ನಿಖರವಾದ ಉದ್ದೇಶ ಇವುಗಳನ್ನು ಅವರ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಶ್ರೀ ಶಂಕರರು ಜ್ಞಾನ, ಭಕ್ತಿ ಮತ್ತು ಕರ್ಮ ಮಾರ್ಗದಲ್ಲಿ ಎಲ್ಲವೂ ಆತ್ಮಜ್ಞಾನ ಮಾಡಿಕೊಂಡರೆ ಪರಮಾತ್ಮನಲ್ಲಿ ಸೇರಲು ಸಾಧ್ಯವೆಂದು ಸಾರಿದಂಥ ಮಹಾಪುರುಷರಿಗೂ ಈ ಜಗತ್ತು ನಿಜವಲ್ಲ, ಮಾಯೆ, ಬ್ರಹ್ಮನೇ ಚಿರಸತ್ಯ ಎಂದರು. ಜಾತಿ ಮತಗಳನ್ನು ಖಂಡಿಸಿದ ಮಹಾನುಭಾವರುಗಳು ಮೌಲ್ಯಗಳನ್ನು ಪುರಸ್ಕರಿಸಿದರು. ಶ್ರೀ ಶಂಕರರ ಜೀವಿತ ಕಾಲ 32 ವರ್ಷಗಳು ಮಾತ್ರ. ಕೇದಾರನಾಥದಲ್ಲಿ ಇವರ ಸಮಾಧಿಯಾದರು. ಇವರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ತಮ್ಮ ವಿಚಾರಗಳನ್ನು ಪ್ರಚಾರ ಮಾಡಲು ಶಂಕರರು 4 ಮಠಗಳನ್ನು ಸ್ಥಾಪನೆ ಮಾಡಿದರು. ಋಗ್ವೇದದಲ್ಲಿ ಗೋವರ್ಧನ ಪೀಠ ಜಗನ್ನಾಥಪುರಿಯಲ್ಲಿ, ಅಲ್ಲಿ ಪೂರ್ವ ಭಾಗದಲ್ಲಿ, ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಗೋವರ್ಧನ ಪೀಠವನ್ನು ಜಗನ್ನಾಥಪುರಿಯಲ್ಲಿ ಸ್ಥಾಪನಾಚಾರ್ಯರನ್ನು ಗುರುಗಳನ್ನಾಗಿ ಸ್ಥಾಪಿಸಿದರು. ಮತ್ತು ಸಾಮವೇದದಲ್ಲಿ ಶ್ರೀ ಕಾಳಿಕಾ ಪೀಠ ದ್ವಾರಕದಲ್ಲಿ, ಇದು ಪಶ್ಚಿಮಾನ್ನ ಪೀಠ. ಇಲ್ಲಿ ಪದ್ಮಪಾದಾಚಾರ್ಯರನ್ನು ಗುರುಗಳನ್ನಾಗಿ ನೇಮಿಸಿದರು. ಯಜುರ್ವೇದದಲ್ಲಿ ಶ್ರೀ ಶಾರದಾ ಪೀಠ ಶೃಂಗೇರಿಯಲ್ಲಿ, ದಕ್ಷಿಣಾಮ್ನ ಪೀಠ, ಇದು ದಕ್ಷಿಣ ಭಾಗದಲ್ಲಿರುವಂಥ ಪೀಠ, ಸುರೇಶ್ವರಾಚಾರ್ಯರನ್ನು ಅಲ್ಲಿ ಗುರುಗಳಾಗಿ ನೇಮಕ ಮಾಡಿದರು. ಮತ್ತು ಅಥರ್ವವೇದದಲ್ಲಿ ಶ್ರೀ ಜ್ಯೋತಿರ್ಮಠ ಉತ್ತರಾರ್ಣ ಪೀಠ, ಅಂದರೆ ಉತ್ತರ ಭಾಗದಲ್ಲಿರುವ